ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಹೆಲ್ತಿ ಶೆಫ್. ನಾನು ಗಗನ. ಇವತ್ತು ನಾನು ಒಂದು ಮರಾಠಿ ಸ್ಪೆಷಲ್ ಡಿಶ್ ತಗೊಂಡ್ಬಂದಿದ್ದೀನಿ. ಯೂಶ್ವಲಿ ಮಹಾರಾಷ್ಟ್ರದಲ್ಲಿ, ಬ್ಯಾಂಗ್ಳೂರಲ್ಲಿ, ಮೈಸೂರಲ್ಲಿ ಎಲ್ಲ ಇರುವಂತಹ ಮರಾಠೀಸು ಬೇರೆ ಬೇರೆ ಡಿಶನ್ನು ಅವ್ರ ಸ್ಪೆಷಲ್ ಡಿಶ್ ಆಗಿ ಮಾಡ್ಕೋತಾರೆ. ಇವತ್ತು ನಾವು ಮಾಡ್ತಾ ಇರುವಂತಹ ಸ್ಪೆಷಲ್ ಡಿಶ್ ಬಂದು ಬ್ಯಾಂಗ್ಳೂರಲ್ಲಿ ಇರುವಂತಹ ಮರಾಠೀಸ್ ಮಾಡ್ತಾರಲ್ಲ ಆ ಸ್ಪೆಷಲ್ ಡಿಶು. ಇದಕ್ಕೆ ಕಾಪ್ನ್ಯಾ ಅಂತ ಹೇಳಿ ಕರೀತಾರೆ. ಇದನ್ನ ಸ್ವೀಟ್ ಹಾಗೆ ಖಾರ ಎರಡು ತರದಲ್ಲೂ ಕೂಡ ಮಾಡ್ಬೋದು. ನಾವು ಮೈಸೂರಲ್ಲಿ ಇದನ್ನ ಬೇರೆ ತರ ಮಾಡ್ತೀವಿ. ನಾವು ಫಳ ಅಂತ ಕರಿತೀವಿ ಇದನ್ನ, ಮೈಸೂರಲ್ಲಿ ಮಾಡುವಂತಹ ಡಿಶ್ನ. ಆದ್ರೆ ಬ್ಯಾಂಗ್ಳೂರವರು ಇದನ್ನ ಕಾಪ್ನ್ಯಾ ಅಂತ ಕರೀತಾರೆ. ಎರಡು ಕೂಡ ಬೇರೆ ಬೇರೆ ಡಿಶ್ಗಳು. ಇವತ್ತು ನಾವು ಕಾಪ್ನ್ಯಾ ಮಾಡೋಣ. ಈ ಕಾಪ್ನ್ಯಾದಲ್ಲಿ ಸ್ವೀಟ್ ಮತ್ತೆ ಖಾರ ಎರಡು ರೀತಿನೂ ಮಾಡ್ತಾರೆ. ನಾನು ಆಗ್ಲೇ ಹೇಳಿದ ಹಾಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಅಥವಾ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ವೀಟ್ ಕಾಪ್ನ್ಯಾ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಸೊ ಹೇಗೆ ಮಾಡೋದು ಸ್ವೀಟ್ ಕಾಪ್ನ್ಯಾ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಖಾರ ಹೇಗೆ ಮಾಡೋದು ಅನ್ನೋದನ್ನ ನಾನು ನಾಳೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವತ್ತು ಸ್ವೀಟ್ ಕಾಪ್ನ್ಯಾ ಮಾಡೋಣ, ಬನ್ನಿ. ಇದನ್ನ ಹೇಗೆ ಮಾಡೋದು, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನಾನೆಲ್ಲ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸ್ವೀಟ್ ಕಾಪ್ನ್ಯಾ ಮಾಡೋಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮೊದಲನೇ ಇಂಗ್ರೀಡಿಯೆಂಟ್ ಬಂದು ಇದು. ನಾವು ಮನೇಲಿ ಯಾವ ರೀತಿ ಚಪಾತಿ ಮಾಡ್ತೀವಿ ಆ ರೀತಿ ಹಿಟ್ಟನ್ನು ಕಲಿಸ್ಕೊಂಡು ಒಂದು ದಿನ ಮುಂಚೆನೆ ರಾತ್ರಿ ಚಪಾತಿಗೆ ಲಟ್ಟಿಸೋ ರೀತಿನೇ ಲಟ್ಟಿಸ್ಕೊಂಡು ಈ ರೀತಿ ಗಾಳಿಗೆ ನಾನು ಇದನ್ನು ಹರಿವಾಕಿದ್ದೀನಿ. ಅಂದರೆ ಇದು ಬೇಯಿಸಿರೋ ಅಂಥದ್ದಲ್ಲ, ಲಟ್ಟಿಸ್ಬಿಟ್ಟು ಸುಮ್ಮನೆ ಹಾಗೆ ಗಾಳಿಗೆ ಇಟ್ಕೊಳ್ಳೋ ಅಂಥದ್ದು. ಬೆಳಗ್ಗೆ ತನಕ ಅದು ಈ ರೀತಿ ಆಗಿರುತ್ತೆ, ಡ್ರೈ ಆಗಿ ಆಗಿರುತ್ತೆ. ಸೊ ಇದು ಬಂದು ಕಾಪ್ನ್ಯಾದು ಸ್ವೀಟ್ ಹಾಗೆ ಖಾರ ಎರಡರದ್ದು ಕೂಡ ಸ್ಟಾರ್ ಇಂಗ್ರೀಡಿಯೆಂಟ್. ಇದಲ್ದಲೆ ನಾವು ಇಲ್ಲಿ ಕೊಬ್ಬರಿ, ಬೆಲ್ಲ, ಸ್ವಲ್ಪ ಅಕ್ಕಿ, ಏಲಕ್ಕಿ, ಗಸಗಸೆ ಹಾಗೆ ಬಾದಾಮಿನ ತಗೊಂಡಿದ್ದೀನಿ. ಮೊದಲು ನಾವು ಬೆಲ್ಲನ ನೀರಲ್ಲಿ ಕರಗಕ್ಕೆ ಹಾಕೋಣ. ಅದು ಕರಗ ಅಷ್ಟರಲ್ಲಿ ನಾವು ನೆಕ್ಸ್ಟ್ ಮಸಾಲೆಗೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಳ್ಳೋಣ. ಸೊ ನಾನು ಮೊದಲು ಇಲ್ಲಿ ಒಂದು ಬೌಲ್ಗೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಆ ನೀರಲ್ಲಿ ಇಲ್ಲಿ 1 ಕಪ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ ನಾನು. ಆ ಬೆಲ್ಲನ ಹಾಕಿ ಕರಗಕ್ಕೆ ಬಿಡೋಣ. ಆಗ ಅದು ಪಾಕ ಥರ ರೆಡಿ ಆಗುತ್ತೆ. ಇದನ್ನ ಒಂದು ಸೈಡಲ್ಲಿ ಸೆಟ್ ಮಾಡೋಣ. ಸೊ ನಾನು ಇಲ್ಲಿ ಬೆಲ್ಲದ ಪಾಕನ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಆಗ ಬೆಲ್ಲ ಬೇಗ ಕರಗತ್ತೆ. ಅದು ರೆಡಿ ಆಗೋ ಅಷ್ಟರಲ್ಲಿ ನಾವು ಇಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ನಾನು 1 ಚಮಚದಷ್ಟು ಅಕ್ಕಿನ ಇಲ್ಲಿ ಹುರಿಯೋಕ್ಕೆ ಹಾಕೊಂಡಿದ್ದೀನಿ. ಇದನ್ನ ಹುರಿದು ಬಿಟ್ಟು ಇದ್ರ ಜೊತೆಗೆ ಗಸಗಸೆ, ಈ ಗೋಡಂಬಿ ಹಾಗೆ ಏಲಕ್ಕಿನ ಕೂಡ ಹುರಿದಿಟ್ಕೋತೀನಿ. ಅಕ್ಕಿ ಸ್ವಲ್ಪ ಹುರಿದಾದ್ಮೇಲೆ ಇವಾಗ ನಾನು ಗಸಗಸೆ, ಬಾದಾಮಿ ಹಾಗೆ ಏಲಕ್ಕಿನ ಕೂಡ ಹಾಕಿ ಹುರಿತಾ ಇದ್ದೀನಿ. ಇದನ್ನ ಹುರಿದು ಬಿಟ್ಟು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಸೊ ನಾನಿಲ್ಲಿ ಅದನ್ನೆಲ್ಲ ಹುರಿದು ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಅದು ನೆಕ್ಸ್ಟ್ ಇವಾಗ ನಾವು ಒಂದು ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕೋಣ. ಆ ನೀರು ಕುದಿ ಬರಬೇಕು. ಕುದಿ ಬರೋ ತನಕ ಅದನ್ನು ಕುದಿಸೋಣ. ಅಲ್ಲಿ ತನಕ ನಾವಿನ್ನೇನು ಹುರಿದು ಇಟ್ಕೊಂಡಿದ್ದೀವಿ ಆ ನೀರು ಕುದಿಯೋ ಅಷ್ಟರಲ್ಲಿ ಇದನ್ನ ಮತ್ತೆ ಇದ್ರ ಜೊತೆಗೆ ಕೊಬ್ಬರಿನ ನಾವು ರುಬ್ಬಿ ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಗೈಸರಿ ನಾನು ಸ್ವಲ್ಪ ತೆಂಗಿನಕಾಯಿ, ಗಸಗಸೆ, ಬಾದಾಮಿ ಹಾಗೆ ಸ್ವಲ್ಪ ಏಲಕ್ಕಿನ ಈ ಥರ ರುಬ್ಬಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಒಂದು ಸೈಡ್ಗೆ ಇಡೋಣ. ಈಗ ನೀರು ಕುದಿಯೋ ಅಷ್ಟರಲ್ಲಿ ನಮ್ಮ ಹತ್ರ ಇದೇನಿದೆ ಚಪಾತಿ, ಇದನ್ನ ನಾವು ಕಟ್ ಮಾಡಿ ಇವಾಗ ಪೀಸ್ ಮಾಡ್ಕೋಬೇಕು. ನೀವು ಇದನ್ನ ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ನಿಮ್ಮ ಹತ್ರ ಇಂಟ್ರೆಸ್ಟಿಂಗ್ ಕಟ್ ಮಾಡೋಕ್ಕೆ ಕಟರ್ಸ್ ಬರುತ್ತೆ, ಆ ಥರ ಕಟರ್ಸ್ ಇದೆ ಅಂದರೆ ನೀವು ಅದರಲ್ಲಿ ಕೂಡ ಕಟ್ ಮಾಡ್ಕೋಬೋದು. ನಾನು ಈ ರೀತಿ ರ್ಯಾಂಡಮ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳೋಣ. ಗೈಸ್ ಇಲ್ಲಿ ನಾನು ಕಟ್ ಮಾಡಿ ಎಲ್ಲ ಈ ಥರ ಸೆಪ್ರೇಟ್ ಮಾಡ್ಕೋಬೇಕು. ಅದು ಕಟ್ ಮಾಡಬೇಕಾದ್ರೆ ಒಂದಕ್ಕೊಂದು ಅಂಟ್ಕೊಬಿಡುತ್ತೆ, ಆ ಥರ ಅಂಟ್ಕೊಳಕ್ಕೆ ಬಿಡಬಾರ್ದು. ಸೊ ಈ ರೀತಿ ಎಲ್ಲ ಬಿಡಿಸಿ ಸೆಪ್ರೇಟ್ ಆಗಿ ಮಾಡ್ಕೋಬೇಕು. ಈಗ ನೀರು ಕುದೀತಾ ಇದೆ, ನಾನು ಕುದಿಯಕ್ಕೆ ಇಟ್ಟಿರೋ ನೀರು. ಅದಕ್ಕೆ ಇದನ್ನ ಹಾಕಿ ಕುದಿಸೋಣ. ಈ ಥರ ಉದ್ರಾಗಿ ಹಾಕೋಣ. ಇದು ಸ್ವಲ್ಪ ಬೇಯಬೇಕು, ಒಂದು 2-3 ಮಿನಿಟ್ಸ್ ಆಗುತ್ತೆ. ಅದು ಬೇಯೋ ತನಕ ವೆಯ್ಟ್ ಮಾಡೋಣ. ಬೇಯ್ದ ಮೇಲೆ ಇದಕ್ಕೆ ಪಾಕ ಹಿಡಿದಿರೋಂಥ ಬೆಲ್ಲನ ಹಾಕೋಣ. ಈಗ ಇದು ಚೆನ್ನಾಗಿ ಬೆಂದು ಈ ರೀತಿ ಸಾಫ್ಟಾಗಿ ಆಗಿದೆ. ಈಗ ನಾವೇನು ಬೆಲ್ಲನ ಪಾಕ ಹಿಡಿದು ಇಟ್ಕೊಂಡಿದ್ದೀವೋ ಅದನ್ನು ಹಾಕೋಣ. ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಪಾಕನ ಈ ಥರ ಜಾಲಿಸ್ಕೊಳ್ಳೋಣ. ಡೈರೆಕ್ಟಾಗಿ ಹಾಕೋದು ಬೇಡ. ಅದರಲ್ಲಿ ಕಸ ಏನಾದರೂ ಇದ್ದರೆ ಅದು ಆಚೆ ಬರುತ್ತೆ. ಈ ರೀತಿ ಕಸ ಎಲ್ಲ ಇರುತ್ತೆ, ಬ್ಲ್ಯಾಕ್ ಆಗಿ ಧೂಳೆಲ್ಲ ಇರುತ್ತೆ. ಅದಕ್ಕೋಸ್ಕರ ಜಾಲಿಸಿ ಹಾಕೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಇನ್ನೊಂದು 2 ಮಿನಿಟ್ಸ್ ಕುಕ್ ಆಗುತ್ತೆ.
5 ಮಿನಿಟ್ಸ್ ತಗೋತು ಗೈಸ್ ಇದು ಕುಕ್ ಆಗೋಕ್ಕೆ. ಈಗ ಚೆನ್ನಾಗಿ ಕುಕ್ ಆಗಿ ಮೆತ್ತಗಾಗಿದೆ. ಸೊ ಈ ರೀತಿ ಬೆಂದು ಚೆನ್ನಾಗಿ ಸಾಫ್ಟ್ ಆದಮೇಲೆ ನಾವೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವೋ ಆ ಮಸಾಲೆನ ಹಾಕೋಣ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆದು ಹಸಿ ವಾಸನೆ ಹೋಗೋ ತನಕ ಮತ್ತೆ ಕುಕ್ ಮಾಡೋಣ. ನೋಡಿದ್ರಲ್ಲ ಗೈಸ್, ಇಲ್ಲಿ ನಮ್ಮ ಮರಾಠಿ ಸ್ಪೆಷಲ್ ಕಾಪ್ನ್ಯಾ ಸ್ವೀಟ್ ಡಿಶ್ ರೆಡಿಯಾಗಿದೆ. ಇದನ್ನು ಕ್ವಿಕ್ಕಾಗಿ ನಾನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದನ್ನು ನೀವು ಊಟ ಆದಮೇಲೆ ಡೆಸರ್ಟ್ ಥರ ಕೂಡ ಸರ್ವ್ ಮಾಡ್ಬೋದು. ನಿಮಗೆ ಈ ರೆಸಿಪಿ ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೊಂದು ವಿಡಿಯೋದಲ್ಲಿ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಸ್ವೀಟ್ದು ಖಾರ ಕಾಪ್ನ್ಯಾ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಅದನ್ನು ನೋಡೋಕ್ಕೆ ನನ್ನ ಚಾನಲ್ನ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನನ್ನ ನೆಕ್ಸ್ಟ್ ವಿಡಿಯೋಸ್ ಯಾವುದೇ ವಿಡಿಯೋಸ್ ಬಂದಾಗ ನಿಮಗೆ ಕ್ವಿಕ್ಕಾಗಿ ನೋಟಿಫಿಕೇಶನ್ ಬರುತ್ತೆ. ಆಗ ನೀವು ಆ ವಿಡಿಯೋಸ್ನ ಚೆಕ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಹಾಗೆ ಕ್ವಿಕ್ ರೆಸಿಪಿ ಜೊತೆಗೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಸಿ ಯು ಸೂನ್.